ಓಕೆ, ಇದು ತಿಮ್ಮಿ ರೂಮು. ತಿಮ್ಮಿ ದುಬಾಯಿಂದ ಬರೋ ಮೊದಲು ಆ ರೂಮೆಲ್ಲ ಚೇಂಜ್ ಮಾಡ್ಲಿಕ್ಕೆ ಉಂಟು. ನಾನು ಅವತ್ತೇ ಹೇಳಿದೆ ನೋಡಿ, ಏನೆಲ್ಲ ಆಗುತ್ತೆ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ರೆಲ್ಲರೂ? ಓಕೆ, ಇವತ್ತು ಬೆಳಗ್ಗಿಂದ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ. ಸುಮಾರು ಕೆಲಸ ಕೂಡ ಉಂಟು, ಹೊರಗಡೆ ಕೂಡ ಅಮ್ಮನ ರೂಮಲ್ಲೆಲ್ಲ ಕೆಲಸ ಆಗ್ತಾ ಉಂಟು. ಹಾಗೂ ಕೆಲವು ಅಮ್ಮನ ರೂಮಿಗೆ ಬೇಕಾದ ಕೆಲವು ಐಟಮ್ಸ್ ಕೂಡ ತರಲಿಕ್ಕೆ ಉಂಟು. ಕೆಲವು ಲೈಟಿಂಗ್ಸ್ ಎಲ್ಲ ಬೇಕು ನನಗೆ, ಅದನ್ನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಉಂಟು. ನೆಕ್ಸ್ಟ್ ನಮ್ಮದು ಗ್ಯಾಸ್ ಇದೊಂದು ಕೆಲಸ ಉಂಟು, ಅದೆಲ್ಲ ಆಗಬೇಕು. ಹಾಗೆ ಇವತ್ತು ಫುಲ್ ಡೇ ನಿಮ್ಮ ಜೊತೆ ಇದ್ದೀನಿ ನಾನು. ಏನೆಲ್ಲ ಆಗುತ್ತೆ ನೋಡೋಣ. ಯಾವ ಲೈಟ್ ಎಲ್ಲ ಸೆಲೆಕ್ಟ್ ಮಾಡ್ತೀನಿ ನಾನು. ಈಗ ಜಸ್ಟ್ ಒಂದೇ ರೂಮಿಗೆ ಹೋಗ್ತಾ ಇದ್ದೀನಿ ನಾನು ಅಷ್ಟೇ, ಯಾಕೆಂದರೆ ಹೋಗ್ಲಿಕ್ಕೆ ಉಂಟು ನನಗೆ ಮಂಗಳೂರಿಗೆ. ಹಾಗೆ ಅಲ್ಲಿಂದಲೇ ಒಂದು ಇದು ಮಾಡೋಣ ಅಂತ ಹೇಳಿ ಬೇಕಾಗಿತ್ತು. ಹಾಗೂ ನೆಕ್ಸ್ಟ್ ನೀವು ಸುಮಾರು ಜನ ಈ ಬ್ಲ್ಯಾಂಕೆಟ್ಸ್ ಬಗ್ಗೆ ಕೇಳ್ತಾ ಇದ್ರು ನನ್ನ ಹತ್ರ. ಇದು 2 ಸೈಡ್ ಉಂಟು, ಒಂದು ಸೈಡ್ ಬ್ಲ್ಯಾಕ್, ಒಂದು ಸೈಡ್ ಈ ರೀತಿ. ತುಂಬ ಚೆನ್ನಾಗಿದೆ ಮಾತ್ರ, ದೊಡ್ಡದುಂಟು ಹಾಗೂ ಒಳ್ಳೆದಿದೆ ತುಂಬ. ಹಾಗೆ ಇದು ನಾನು ಆನ್ಲೈನಲ್ಲಿ ತರಿಸಿದ್ದು ಅಮೆಝಾನಲ್ಲಿ. ಹಾಗೆ ಬೇಕಿದ್ರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಿಗಾದರೂ ಬೇಕಿದ್ರೆ ನೀವು ತರಿಸ್ಬೋದು. ನೆಕ್ಸ್ಟ್ ಇನ್ನು ಎಂತ, ಓಕೆ ಈಗ ಬನ್ನಿ ರೆಡಿ ಆಗೋಣ. ಎಂತ ಮಾಡಿದು ಕಳ್ಳ ಲೇವಿ ಯಾರು ಕ್ರೆಟೋಸ್. ನೀ ಅದೇ ಮಾಡು, ಆಟಾಡಿ ಇವತ್ತು. ನಾನು ಯಾವಾಗ ಆಟಾಡೋದಿಲ್ಲ. ಹೌದಾ, ನೋಡ್ತಾ ಇರ್ತೇನೆ ಜಾಸ್ತಿ ಸ್ನ್ಯಾಪ್ ಅಲ್ಲಿ ನೀನೇ ಇರ್ತೀಯ. ಯೂಸೇ ಮಾಡಲ್ಲ. ಹೌದಪ್ಪ, ಛೇ ಎಂತ ಆಟಾಡು. ಒಂದು ಸ್ನ್ಯಾಪ್ ಆಗುದಷ್ಟೇ. ಹಾ, ಒಂದು ಸ್ನ್ಯಾಪ್, ಒಂದು ದಿನಕ್ಕೆ ಸ್ನ್ಯಾಪ್ 10-20 ಇರುತ್ತೆ ನಿಂದು. ಅದಕ್ಕಿಂತ 1 ವೀಕಲ್ಲಿ ಒಂದು 2-3 ಅಷ್ಟೇ ಮ್ಯಾಕ್ಸಿಮಮ್. ಅದು ಬಿಡು. ಈಗ ಎಂತ ಮಾಡುದು ನೀನು? ಊಟ ಆಯ್ತಾ? ಊಟ ಯಾರು ಮಾಡಿಲ್ಲ. ಬಾ ಹೋಗೋಣ ಊಟ ಮಾಡೋಣ. ಊಟ ಏನಿಲ್ಲ ಮಾಡಲಿಕ್ಕೆ. ಏನಿಲ್ಲ ಅಂದ್ರೆ ಮಾಡಲಿಲ್ಲ, ಏನು ಮಾಡಿದ್ದಾರೆ. ಇದು ಆಂಟಿ ನಿಂಗೆ ಚಿಕನ್ ತಂದೂರಿ ಮಾಡಿಟ್ಟಿದ್ದಾರೆ. ಈ ಜನ್ಮದಲ್ಲಿ ಆಗೋದು. ಯಾಕೆ? ಚಿಕನ್ ತಂದೂರಿ ಒಂದು ಮಾಡೋಲ್ಲ ಮಾಡಲ್ಲ. ಚಿಕನ್ ತಂದು ಕೊಟ್ಟರೆ ಅದು ಚಿಕನಿಗೆ ಅವ್ರು ಫಿಶ್ ಕಡಿ ಮಾಡ್ತಾರೆ, ಹಿಂಗೋ ಯಾರಿಗೂ. ಓಕೆ, ಈಗ ಹೊರಗಡೆ ಕೂಡ ಹೋಗ್ಲಿಕ್ಕೆ ಉಂಟು. ಹಾಗೆ ಹೊರಟಿದ್ದೀನಿ ನಾನೇನು ಕೂದಲೆಲ್ಲ ಬಾಚಿ ಹೊರಟುವುದು ಅಂತ ಹೇಳಿ. ಅಂದರೆ ಇಲ್ಲಿ ಮನೆಯಲ್ಲಿ ಕೆಲಸ ಆಗ್ತಾ ಉಂಟು. ಅಮ್ಮಂದು ರೂಮೆಲ್ಲ ಸತ್ಯನಾಶ ಆಗಿದೆ. ಆಮೇಲೆ ಮತ್ತೊಮ್ಮೆ ಈಗ ಎಷ್ಟು ಕ್ಲೀನ್ ಮಾಡಿಟ್ಟಿದ್ವಿ, ಈಗ ಮತ್ತೊಮ್ಮೆ ಎಲ್ಲ ಕೆಲಸ ಆಗ್ತಾ ಉಂಟಲ್ವಾ, ಎಲ್ಲ ಮೇಲೆ ಕೆಳಗೆ ಆಗಿದೆ. ಈಗ ಮುಟ್ಲಿಕ್ಕಿಲ್ಲ. ಈಗ ಸಂಜೆ ನೋಡ್ಬೇಕು, ಇನ್ನು ಕ್ಲೀನ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ. ಹಾಗೆ ಎಲ್ಲರೂ ನುಗ್ಗಿದ್ದಾರೆ ಅಮ್ಮನ ರೂಮ್ ಒಳಗೆಲ್ಲ ಕೆಲಸ ಆಗ್ತಾ ಉಂಟು ಆಚೀಚೆ. ಅಲ್ಲಿ ರೂಮಿಗೆಲ್ಲ ಕೆಲವು ಲೈಟಿಂಗ್ಸ್ ಇನ್ನೂ ಕೂಡ ಬೇಕು. ಸ್ಪಾಟ್ ಲೈಟ್ ಎಲ್ಲ ನನಗೆ, ಸೀಲಿಂಗ್ ಲೈಟ್ ಎಲ್ಲ ಬೇಕು, ಅದಕ್ಕೆ ಹೋಗಬೇಕು. ಮತ್ತು ಇನ್ನು ಕೆಲವು ಸೈಡ್ ನನಗೆ ಆ ರೂಮಿಗೆ ಒಂದು ಹ್ಯಾಂಗಿಂಗ್ ಲೈಟ್ ಬೇಕು. ಸೈಡ್ ಟೇಬಲ್ಗೆಲ್ಲ ಮೊದಲೆಲ್ಲ ಸೈಡ್ ಟೇಬಲ್ಗೆ ಲ್ಯಾಂಪ್ ಇಡ್ತಿದ್ರು, ಇವಾಗ ಹ್ಯಾಂಗ್ ಮಾಡಿ ಇಡ್ತಾರೆ. ಹಾಗೆ ಅದೆಲ್ಲ ಬೇಕು. ಅದೆಲ್ಲ ನೋಡೋಣ ಅಂತೇಳಿ ಹೋಗ್ತಾ ಇದ್ವಿ. ಅದಕ್ಕಂತಲ್ಲ ಹೋಗೋದು ನಾವು ಗ್ಯಾಸ್ ಇದೊಂದು ಅರ್ಜೆಂಟಾಗಿ ಇದು ಮಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕಿತ್ತು. ಯಾಕೆಂದರೆ ಇಲ್ಲಿ ಬಂದ ಮೇಲೆ ಸಿಲಿಂಡರ್ ಇದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ತರಿಸೋ ಸಿಲಿಂಡರ್ ಇಲ್ಲಿ ತನಕ ಬರೋದಿಲ್ಲ. ಹಾಗಾಗಿ ಅದರದ್ದು ಅಡ್ರೆಸ್ ಇದೆಲ್ಲ ಚೇಂಜ್ ಮಾಡಬೇಕು. ಈಗ ಅದಕ್ಕೆ ಹೋಗಬೇಕು ನಾವು, ಯಾಕೆಂದರೆ ಸಿಲಿಂಡರ್ ಎಲ್ಲ ಖಾಲಿ ಆಗಿದೆ. ಈಗ ನೆಕ್ಸ್ಟ್ ಇನ್ನೊಂದು ಖಾಲಿ ಆದರೆ ಮತ್ತೆ ನಾವು ಇದು ಕಷ್ಟ ಆಗುತ್ತೆ ನಮಗೆ. ಹಾಗೆ ಅದಕ್ಕೆ ಹೋಗ್ಲಿಕ್ಕುಂಟು. ಹಾಗೂ ಈ ಕೆಲಸ 2 ಕೂಡ ಒಟ್ಟಿಗೆ ಮಾಡೋಣ ಅಂತೇಳಿ ಹೊರಟಿದ್ವಿ. ಓಕೆ, ಇಲ್ಲಿ ನೋಡಿ, ಇದೊಂದು ನಮ್ಮದು ಲೈಟ್ ಇಲ್ಲಿ ತುಂಬ ಚೆನ್ನಾಗಿದೆ. ಒತ್ತುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಪ್ರೇಯರ್ ರೂಮಿಗೆ ಹಾಕಿದ್ದೀನಿ ಇದನ್ನು. ಇಲ್ಲಿ ಏನಾದರೂ ಡಿಫ್ರೆಂಟಾಗಿ ಹಾಕಬೇಕಂತೇಳಿ ನೋಡ್ತಾ ಇದ್ದೀನಿ. ಏನಾದರೂ ಬೇರೆ ರೀತಿ ಹಾಕೋಣ ಅಂತೇಳಿ ನೋಡ್ಬೇಕೀಗ ಸಿಗುತ್ತಾ ಏನಂತ ಹೇಳಿ. ಓಕೆ, ಮನೆಗೆ ಎಷ್ಟು ಲೈಟ್ಸ್ ಹಾಕಿದ್ರೂ
ಗೊತ್ತಾಗೋದಿಲ್ಲ. ಅಷ್ಟು ಎಷ್ಟು ನಾವು ತಂದು ಹಾಕ್ತಾ ಇದ್ವಿ, ಡೈಲಿ ಇದು ಮಾಡ್ತಾ ಇದ್ವಿ, ಆದರೂ ಆಗ್ತಾನೆ ಇಲ್ಲ. ಇನ್ನು ಕೂಡ ಹೊರಗಡೆ ತುಂಬ ಆಗಬೇಕು ಲೈಟಿಂಗ್ಸ್ ನಮಗೆ. ಹೊರಗಡೆದೆಲ್ಲ ಕಾಂಪೌಂಡ್ ಇದ್ದು ಇದರದ್ದೆಲ್ಲ ಏನು ಕೂಡ ಆಗಲಿಲ್ಲ. ಹಾಗೂ ಕೆಲವು ರೂಮಿಗೆ ಅದಕ್ಕೆಲ್ಲ ಮೊದಲು ನಾವು ಆರ್ಡರ್ ಮಾಡಿದ್ವಿ, ಆದರೆ ಅದನ್ನು ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ. ಯಾಕೆಂದರೆ ಪೇಂಟಿಂಗ್ ಎಲ್ಲ ಇದು ಮಾಡಲಿಕ್ಕಿತ್ತು. ಹಾಗಾಗಿ ದೊಡ್ಡ ದೊಡ್ಡ ಲೈಟ್ಸ್ ಎಲ್ಲ ನಾವು ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ. ಎಲ್ಲ ಇನ್ನೊಂದು ಕೋಟ್ ಪೇಂಟಿಂಗ್ ಆದಮೇಲೆ ಫಿಕ್ಸ್ ಮಾಡೋಣ ಅಂತ ಹೇಳಿ. ಆದರೆ ಇವಾಗ ಅಮ್ಮನ ರೂಮ್ ಎಲ್ಲ ರಿಪೇರಿ ಆಗ್ತಾ ಉಂಟು, ನಾನು ತೋರಿಸಿದ ಹಾಗೆ ನಿಮಗೆ. ಹಾಗೆ ಅದೊಂದು ಕಂಪ್ಲೀಟ್ ಮಾಡಿ ಬಿಡೋಣ ಅಂತೇಳಿ. ನೆಕ್ಸ್ಟ್ ಗೆಸ್ಟ್ ರೂಮ್ ಬರುತ್ತೆ, ಗೆಸ್ಟ್ ರೂಮ್ಗೆ ನೆಕ್ಸ್ಟ್ ಮತ್ತೊಮ್ಮೆ ಇದು ಮಾಡಬೇಕು. ಹಾಗೆ ಒಂದೊಂದು ರೂಮು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಹೊರಗಡೆ ಬರೋಣ ಅಂತೇಳಿ ಎನಿಸಿದ್ವಿ. ಈಗ ಮತ್ತೊಮ್ಮೆ ಧೂಳಾಗ್ತಾ ಉಂಟು ಫುಲ್ ಮನೆಗೆ. ಗೊತ್ತುಂಟಲ್ಲ, ಒಮ್ಮೆ ಗೃಹ ಪ್ರವೇಶ ಎಲ್ಲ ಆದಮೇಲೆ ಮತ್ತೊಮ್ಮೆ ಇನ್ನೊಂದು ರೌಂಡ್ ಪೇಂಟಿಂಗ್ ಎಲ್ಲ ಹೊಡೆಯುವಾಗ ಆವಾಗ ಮತ್ತೊಮ್ಮೆ ಎಲ್ಲರ ಮನೆಯಲ್ಲಿ ಸೇಮ್ ಆಗುದೇ. ಈಗ ನಮ್ಮ ಮನೆಯಲ್ಲಿ ಕೂಡ ಆಗ್ತಾ ಉಂಟು. ಆದರೆ ನಮ್ದು ಸ್ವಲ್ಪ ಕೆಲಸ ತುಂಬ ಬಾಕಿ ಉಳಿದಿದ್ರಿಂದ ಇನ್ನೂ ಜಾಸ್ತಿನೇ ಆಗ್ತಾ ಉಂಟು. ಓಕೆ, ಇವಾಗ ಇಲ್ಲಿ ಲೈಟಿಂಗ್ ಒಂದು ನೋಡಿ ಆಮೇಲೆ ಮುಂದೆ ನೋಡೋಣ ಎಲ್ಲಿ ಹೋಗುದಂತ ಹೇಳಿ. ಕಂಕನಾಡಿ ಬೈಪಾಸ್ ಹತ್ರ ಇಲ್ಲಿ ವಿಟೆಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಲೈಟ್ಸ್ ಅಂತ ಹೇಳಿ ಒಂದು ಶಾಪ್ ಇದೆ. ಅಲ್ಲಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ, ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ನಾನು ಇವಾಗ ವಿಟೆಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಲೈಟ್ಸ್ ಇಲ್ಲಿ ಬಂದಿದ್ದೀನಿ, ಕಂಕನಾಡಿ ಹತ್ರ. ಇದೊಬ್ಬರು ನನಗೆ ಸಜೆಸ್ಟ್ ಮಾಡಿದರು, ಇಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್, ಒಮ್ಮೆ ನೋಡಿ ಅಂತ ಹೇಳಿ. ಹಾಗೆ ನಮಗೆ 2 ಬೆಡ್ರೂಮಿಗೆ ಲೈಟ್ಸ್ ಬೇಕು, ಹ್ಯಾಂಗಿಂಗ್ ಸೈಡ್ ಹ್ಯಾಂಗ್ ಮಾಡ್ತಾರೆ ನೋಡಿ ಅಂಥದ್ದು. ಹಾಗೆ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಅಮ್ಮನ ರೂಮ್ ಇದೆಲ್ಲ ಇವಾಗ ಅಂದರೆ ಸ್ವಲ್ಪ ಸರಿ ಆಗ್ತಾ ಉಂಟು ಎಲ್ಲ. ಹಾಗೆ ಒಂದು ಲೈಟೆಲ್ಲ ಹಾಕಿ ಅದನ್ನೊಂದು ಫಿನಿಷ್ ಮಾಡಿಬಿಡೋಣ ಅಂತ ಹೇಳಿ. ತುಂಬ ಚೆನ್ನಾಗಿದೆ ಎಲ್ಲ ನೋಡುವಾಗ ಕೂಡ. ನನಗೆ ಇದು ತುಂಬ ಇಷ್ಟ ಆಯಿತು. ನನ್ನ ಹತ್ರ ಪ್ರೇಯರ್ ರೂಮಲ್ಲಿ ಸಿಂಗಲ್ ಉಂಟು ಇಂಥದ್ದು. ಇದು ಫುಲ್ಲು ಇದ್ದಿದ್ರೆ ಇನ್ನೂ ಕೂಡ ಚೆಂದ ಕಾಣ್ತಾ ಇತ್ತು. ನಾನು ಅದೇ ಎನಿಸ್ತಾ ಇದೆ, ಸಿಂಗಲ್ ಹಾಕೋದಕ್ಕಿಂತ ಇಂಥ ದೊಡ್ಡದು ಹಾಕಿದರೆ ಚೆಂದ ಕಾಣ್ತಾ ಇತ್ತು ಅಂತ ಹೇಳಿ. ಇದು ಲೈಟ್ ಆನ್ ಆಗುತ್ತಾ ಇದರದ್ದು? ಇದರದ್ದೊಂದು ಲೈಟ್ ಹಾಕಿ. ಚೆನ್ನಾಗಿದೆ. ಇದಕ್ಕೆಷ್ಟು ಪ್ರೈಸ್? ಇದಕ್ಕೆ ಒಂದು 29,900 ಆಗ್ತದೆ. ಇದರ ಮೇಲೆ 25% ಡಿಸ್ಕೌಂಟ್ ಇದೆ. 25% ಡಿಸ್ಕೌಂಟ್ ಇದೆ. ಎಲ್ಲದರಲ್ಲೂ ಮೇಲೆ ಸಿಗುತ್ತಾ ಡಿಸ್ಕೌಂಟ್? ಓಕೆ ಓಕೆ, ಚೆನ್ನಾಗಿದೆ ಇದು. ಓಕೆ, ಫುಲ್ ಒಮ್ಮೆ ಕಲೆಕ್ಷನ್ ತೋರಿಸ್ತೀನಿ ಯಾವುದೆಲ್ಲ ಇದೆ ಅಂತ ಹೇಳಿ. ನಿಮಗೆ ಯಾವುದಾದ್ರೂ ಬೇಕಿದ್ದರೆ ನೀವು ನೋಡ್ಬೋದು ಇದರಲ್ಲಿ. ಹಾಗೂ ಇವರದ್ದು ನಂಬರ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಹಾಕಿರ್ತೀನಿ ನಾನು, ಲೊಕೇಶನ್ ಕೂಡ. ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಇದು ನೋಡಿ, ಸ್ವಲ್ಪ ಯುನೀಕ್ ಆಗಿದೆ. ಇದರಲ್ಲಿ 6,000 ಅಂತ ಉಂಟು, ಮತ್ತು ಅದರ ಮೇಲೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಿಮಗೆ. ಒಂದಕ್ಕೊಂದು ತುಂಬ ಚೆನ್ನಾಗಿದೆ. ವಾವ್, ಇದು ಸೂಪರ್ ಇದೆ. ಇದು ನೋಡಿ ಜೂಮರ್, ದೊಡ್ಡದಿದೆ. 13,000 ಅಂತ ಇದರಲ್ಲಿ ಹಾಕಿದ್ದಾರೆ ರೇಟ್. ಹಾಗೂ ನಿಮಗೆ ದೊಡ್ಡ ಜೂಮರಿಂದ ಹಿಡಿದು ಶ್ಯಾಂಡಿಲಿಯರ್ ಹಾಗೂ ಸಣ್ಣದು ಸೈಡ್ ಹ್ಯಾಂಗಿಂಗ್ ವಾಲಿಗೆ ಹಾಕುವಂಥದ್ದೆಲ್ಲ ಉಂಟು. ಓಕೆ, ಇಲ್ಲಿ ಇವಾಗ ಎಲ್ಲವನ್ನು ನಾನು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಕೆಲವು ಇದರಲ್ಲಿ ತುಂಬ ಇಷ್ಟ ಆಯಿತು, ಸ್ವಲ್ಪ ಯುನೀಕ್ ಆಗಿ ಕೂಡ ಇತ್ತು. ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ಒಂದು ಶಾಪಿಂದ ಇನ್ನೊಂದು ಶಾಪಿಗೆ ಹೋಗುವಾಗ ಒಂದೊಂದು ಯುನೀಕ್ ಆಗಿ ನಮಗೆ ಕಾಣುತ್ತೆ, ಒಂದೊಂದು ಶಾಪಲ್ಲಿ ಒಂದೊಂದು ಇಷ್ಟ ಆಗುತ್ತೆ. ಹಾಗೆ ಇಲ್ಲಿ ಸುಮಾರು ನನಗೆ ಇಷ್ಟ ಆಯಿತು. ಹಾಗೂ ಎಲ್ಲ ರೀತಿಯ ಕಲೆಕ್ಷನ್ ಕೂಡ ಇವರ ಹತ್ರ ಇದೆ. ಇಂಡೋರ್ ಲೈಟ್ಸಲ್ಲೆಲ್ಲ ತುಂಬ ಕಲೆಕ್ಷನ್ ಇತ್ತು. ಹಾಗೆ ಫ್ಯಾನ್ಸಿ LED ಲೈಟ್ಸ್, ಫ್ಲಡ್ ಲೈಟ್ಸ್, ಸ್ಟ್ರೀಟ್ ಲೈಟ್ಸ್ ಎಲ್ಲ ಕೂಡ ಉಂಟು. ಅದರೊಂದಿಗೆ ನಿಮಗೆ ಇಲ್ಲಿ ಔಟ್ಡೋರ್ಗೆ ಹಾಕುವಂಥದ್ದು ಕಾಂಪೌಂಡ್ ವಾಲಿಗೆ ಅಂಥದ್ದು ಕೂಡ ಇದೆ ಇಲ್ಲಿ. ನನಗೆ ಅದಕ್ಕೂ ಕೂಡ ಬೇಕಿತ್ತು. ಇದು 3 ವೇ 2 ವೇ ಎಲ್ಲ ಉಂಟು ನೋಡಿ. ಇದು ಚೆನ್ನಾಗಿದೆ ಇದೆಲ್ಲ. ಇದು ನೋಡಿ, ಮುಸ್ಲಿಮ್ ಅವರಿಗೆಲ್ಲ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಓಕೆ, ನಾನು ನೋಡಿದಾಗ ಈ ಶಾಪಲ್ಲಿ ಒಳ್ಳೆ ಸ್ವಿಚಸ್, ಸಾಕೆಟ್ಸ್ ಎಲ್ಲ ಇತ್ತು. ವಯರ್, ಕೇಬಲ್, ಪೈಪ್ಸ್, ಟ್ರಂಕಿ ಹಾಗೂ ಬ್ರ್ಯಾಂಡೆಡ್ ಫ್ಯಾನ್ಸ್, ಡೋರ್ ಬೆಲ್ ಸ್ವಿಚಸ್ ಎಲ್ಲ ತುಂಬ ಒಳ್ಳೆ ಇತ್ತು. ಹಾಗೂ ಸ್ವಿಚ್ ಗೇರ್, ಟೈಮರ್ಸ್, ಮೀಟರ್ ರಿಲೇ ಎಲ್ಲ ಇತ್ತು. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಹಾಗೆ ಒಂದೊಂದೇ ನಾನು ನೋಡ್ತಾನೇ ಇದ್ದೀನಿ ಎಲ್ಲವನ್ನು.
ಇಲ್ಲಿ ಎಷ್ಟೊಂದು ಕಲೆಕ್ಷನ್ ಇತ್ತಂದರೆ ಯಾವುದು ತಗೊಳ್ಳೋದು ಯಾವುದು ಬಿಡುವುದು ಅಂತ ಹೇಳಿ ಫುಲ್ಲು ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ. ಇದರಲ್ಲಿ ನಾನು ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಸ್ವಲ್ಪವಾಗಿ, ಎಲ್ಲ ನನಗೆ ಡಿಟೇಲಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಒಂದೇ ವಿಡಿಯೋದಲ್ಲಿ. ಆದರೆ ನಿಮಗೆ ಯಾವುದಾದ್ರೂ ನಿಮ್ಮ ಮನೆಗೆ ಇಷ್ಟವಾಗಿದೆ ಇದರಲ್ಲಿ ಕಂಡ್ರೆ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಿ ಒಮ್ಮೆ ನೋಡಿ. ರೇಟ್ ನಿಮಗೆ ಖಂಡಿತ ಇಷ್ಟ ಅಂದರೆ ನಿಮ್ಮ ಬಜೆಟ್ ಒಳಗೆ ಸಿಗ್ಬೋದು. ಹಾಗಾಗಿ ಎಲ್ಲ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನಾನು. ಓಕೆ, ನನಗಂತೂ ಸುಮಾರು ಇದರೆಲ್ಲ ಇಷ್ಟ ಆಯಿತು. ಇವಾಗ ನೋಡಬೇಕು ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಹೇಳಿ. ಇನ್ನು ಒಂದೊಂದೇ ರೂಮಿಗೆ ಒಂದೊಂದು ಸೆಲೆಕ್ಷನ್ ಮಾಡೋದು ಒಳ್ಳೇದಂತ ಆಗುತ್ತೆ ನನಗೆ. ಒಮ್ಮೆಲೆ ಎಲ್ಲ ತಗೊಂಡೋಗಿ ಕಷ್ಟ ಆಗುತ್ತೆ ಅಂತ ಹೇಳಿ. ಚೆನ್ನಾಗಿದೆ ಎಲ್ಲನೂ. ಕೆಲವು ಸ್ಪಾಟ್ಲೈಟ್ಸ್ ಕೂಡ ಬೇಕು ನನಗೆ. ಇಲ್ಲಿ ನಿಮಗೆ ಅರ್ಥಿಂಗ್ ಮೆಟೀರಿಯಲ್, ವಾಟರ್ ಹೀಟರ್, ವಾಟರ್ ಪ್ಯೂರಿಫೈಯರ್, ಎಲ್ಲ ರೀತಿಯ ಎಲೆಕ್ಟ್ರಿಕಲ್ ಎಸೆಸರೀಸ್ ಇತ್ತು. ವಿಟೆಕ್ ಎಲೆಕ್ಟ್ರಿಕಲ್ ಲೈಟ್ಸ್ ನಿಮಗೆ ಕಂಕನಾಡಿ ಗೇಟ್ ಇದೆ ನೋಡಿ, ಕಂಕನಾಡಿ ಬೈಪಾಸ್ ರೋಡು, ಆ ರೋಡಲ್ಲಿ ಬಂದರೆ ನಿಮಗೆ ಸಿಗುತ್ತೆ. ಎಲ್ಲ ಲೊಕೇಶನ್ ಹಾಗೂ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಲೈಟಿಂಗ್ ಎಲ್ಲ ನೋಡಿ ಆಯಿತು. ಸುಮಾರು ಚೆನ್ನಾಗಿದೆ. ಒಂದೊಂದು ಶಾಪಿಗೆ ಹೋಗುವಾಗ ಒಂದೊಂದು ನಮಗೆ ಇಷ್ಟ ಆಗುತ್ತೆ. ಒಂದೊಂದು ಶಾಪಲ್ಲಿ ಒಂದೊಂದು ಕಲೆಕ್ಷನ್ ಇರುತ್ತೆ. ಹಾಗಾಗಿ ಇಲ್ಲಿ ತುಂಬ ಒಳ್ಳೆಯದಿತ್ತು. ಕೆಲವು ನಮ್ಮ ಮನೆಗೆ ಆಗುವಂಥದ್ದೇ ಉಂಟು. ಹಾಗಾಗಿ ನಾನು ಅದನ್ನು ಚೂಸ್ ಮಾಡಿ ಫೋಟೋ ಎಲ್ಲ ತೆಗೆದು ಬಂದಿದ್ದೀನಿ. ಈಗ ಅದನ್ನು ಪದ್ಮ ಅವರಿಗೆ ತೋರಿಸ್ಲಿಕ್ಕೆ ಉಂಟು. ಅಲ್ಲಿಂದ ಅವರು ಯಾವುದು ಬೇಕಂತ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಅವರು ಕಳಿಸ್ತಾರೆ. ಆಮೇಲೆ ನಾವು ತಗೊಂಡ್ರೆ ಆಯಿತು. ಹಾಗೆ ಎಣಿಸಿದ್ದೀನಿ ಇವಾಗ. ಕೆಲವು ಲೈಟ್ಸ್ ನಮ್ಮ ಮನೆಗೆ ಆಗೋ ಹಾಗೆ ಉಂಟು. ಇಷ್ಟ ಆಯಿತು ನನಗೆ. ಹಾಗೂ ಪ್ರೈಸ್ ವೈಸ್ ಕೂಡ ನೋಡ್ಲಿಕ್ಕೆ ಹೋದರೆ ಅವ್ರದ್ದು ರೀಸನೇಬಲ್ ಪ್ರೈಸ್ ಹಾಗೂ ಅದರ ಮೇಲೆ ಡಿಸ್ಕೌಂಟ್ ಕೂಡ ಉಂಟು. ಹಾಗೆ ನೋಡೋಣ ಯಾವುದು ನಾನು ತಂದು ಹಾಕುವಾಗ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ನಾನು ಯಾವ್ದು ಚೂಸ್ ಮಾಡಿದೆ, ಯಾವ್ದು ಹಾಕಿದೆ ಅಂತ ಹೇಳಿ. ಹಾಗೂ ಏನು ಎಂತ, ಈಗ ಗ್ಯಾಸ್ ಇದೊಂದು ನಮ್ಮದು ಈಗ ಮನೆ ಚೇಂಜ್ ಶಿಫ್ಟ್ ಆಗಿ ಗ್ಯಾಸ್ ಇದೊಂದು ಇದು ಮಾಡ್ಲಿಕ್ಕೆ ಉಂಟು, ಸಿಲಿಂಡರ್ ಇದ್ದು. ಹಾಗೆ ಅದಕ್ಕೆ ಹೋಗ್ತಾ ಇದ್ದೀವಿ ನಾವು. ಯಾಕೆಂದರೆ ಅಲ್ಲಿ ನಮ್ಮದು ಇರೋದು ಇಂಡಿಯನ್ ಅಲ್ವಾ? ಇಂಡಿಯನ್ ಅಲ್ಲ, ಇಂಡಿಯನ್ ನಮ್ಮದು ಇರೋದು ಇಂಡಿಯನ್. ಆದರೆ ಅಲ್ಲಿ ನಮಗೆ ಅದರದ್ದಿಲ್ಲ, ಅಲ್ಲಿ HP ಇರೋದಿರಬೇಕು. ಹಾಗೆ ಅದಕ್ಕೆಲ್ಲ ನೋಡ್ಬೇಕೀಗ ಏನು ಮಾಡ್ಲಿಕ್ಕೆ ಉಂಟಂತ ಹೇಳಿ. ಇವತ್ತು ನಾವು ಇದು ನಾಳೆ ಬೆಳಿಗ್ಗೆಗೆ ಕಡುಬು ಮಾಡೋದು. ಅಂದರೆ ಒಂದರಲ್ಲಿ ಎಲೆ ಹಾಕುವುದು. ಹಾಗೆ ಇವತ್ತು ಅಕ್ಕಿ ಸ್ವಲ್ಪ ನೆನೆಯಲಿಕ್ಕೆ ಹಾಕಿದ್ದೇನೆ. ಬೆಲ್ಲ ಹಾಕಲ್ಲ, ತೆಂಗಿನ ತುರಿ ಹಾಕಿ ಮತ್ತೆ ಸಾರಲ್ಲಿ ತಿನ್ನುವುದು. ಮ್ಯಾಂಗೋ ಜ್ಯೂಸ್ ಮಾಡ್ತಿದ್ದಾನೆ. ಮ್ಯಾಂಗೋ ಜ್ಯೂಸ್ ತಲೆ ಮತ್ತೆ ಅದಕ್ಕೆ ನಿನ್ನೆ ಎಗ್ ಫ್ರೂಟ್ ಜ್ಯೂಸ್ ಮಾಡಿದ್ರಲ್ಲ. ಯಾವುದು? ಎಗ್ ಫ್ರೂಟ್ ಮಾರ. ಎಗ್ ಮತ್ತೆ ಫ್ರೂಟಾ? ನಿನ್ನೆ ಕುಳಿತಿದ್ದೀಯಲ್ಲ ಅದೇ. ನಿನ್ನೆ ನಾನು ನೀರು ಕೊಟ್ಟಿದ್ದೆ. ಹೌದಾ? ಈಗ ನೀರು ಕುಡಿ, ಜ್ಯೂಸ್ ನಾವು ಕುಡಿತೇವೆ ನೋಡಿ. ಇದು ಬಟರ್ ಫ್ರೂಟ್, ಇದು ಕಸಿನ್. ಇದಕ್ಕೆ ಹೇಳುದು ಏನು? ಎಗ್ ಫ್ರೂಟ್. ಅದೇ ಪಜ್ಜು ಅದರ ಜ್ಯೂಸ್ ಮಾಡ್ತೇನೆ. ಇದರಲ್ಲಿ ಇಷ್ಟು ಪಜ್ಜುಗೆ ಅದು ನಂಗೆ. ಎಂತ ಪಾಪ ಹುಡುಗ. ಮಾಡು 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 ಮಾಡು, ನಂಗೆ ಕೊಡು ಬೇಗ. ಆಯ್ತಪ್ಪ. ಏನ್ ಮಾಡ್ತಿದ್ದೀರ ನೀವು? ಚಿಕನ್ ಸಾರು ಮತ್ತೆ ಅದಕ್ಕೆ ಮಿಕ್ಸ್ ದೀಗುಜ್ಜಿ ಹಾಕೋದು. ಅದೆಲ್ಲ ಬೇಕಿತ್ತ? ಅದು ಎಷ್ಟು ಒಳ್ಳೇದಾಗ್ತದೆ ಗೊತ್ತುಂಟಾ? ನಿಮಗೆ ಮಕ್ಕಳಿಗೆಲ್ಲ ಗೊತ್ತಿಲ್ಲ ಅದು ತಿಂದು. ನಂಗೆ ಇಷ್ಟ ದಿಗುಜ್ಜೆ. ದಿಗುಜ್ಜೆ ಇಷ್ಟ ನನಗೆ. ಇದು ಚಿಕನ್ಗೆ ಹಾಕಿದ್ರೆ ತುಂಬಾ ಟೇಸ್ಟ್. ಚಿಕನ್ ಮತ್ತೆ ಇದಕ್ಕೆ ಪ್ರಾನ್ಸ್ ಎಲ್ಲ ಹಾಕ್ಬೇಕು. ಪ್ರಾನ್ಸ್ ಹಾಕಿದ್ರೆ ಸಾಕು ಅಲ್ಲ. ಯಾರು ಅಂಕಲ್ ತಂದಿದ್ದ? ಅಂಕಲ್ ಅಲ್ಲ, ಇಲ್ಲಿ ನಮ್ಮ ನೇಬರ್ ಕೊಟ್ಟದ್ದು. ನೋಡಿ, ಇದಕ್ಕೆ ಏನು ಹೇಳೋದು ಇಂಗ್ಲಿಷ್ ಅಲ್ಲಿ ಗೊತ್ತಿಲ್ಲ. ಅದಕ್ಕೆ ನನಗೆ ಸಹ ಗೊತ್ತಿಲ್ಲ. ಯಾವುದು ಚಿಕನ್ ಮಾಡ್ತೀರಾ? ಚಿಕನಿಗೂ ಇಲ್ಲಿ ಉಂಟು ಚಿಕನ್ ಆರೆಂಜ್ ಮಸಾಲ. ಆರೆಂಜ್ ಮಸಾಲ ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಮತ್ತೆ ಚಿಕನ್ ಮತ್ತೆ ಚಿಕನ್ ಬೆಂತ ಉಂಟು. ಅದಕ್ಕೆ ಇದು ಮಿಕ್ಸ್ ಮಾಡ್ಲಿಕ್ಕೆ ಫುಲ್ಲು ಇದಾಯ್ತು. ಸ್ವಲ್ಪ ನನಗೆ ಇಡೋಣ ಇದರಲ್ಲಿ ಚಟ್ನಿ, ಮೀನು ಹಾಕ್ಲಿಕ್ಕೆ. ಇದಕ್ಕೆ ಆ್ಯಡ್ ಮಾಡೋದಲ್ಲ. ಮತ್ತೆ ಮತ್ತೆ ಅದು
ಈಗನೇ ಹಾಕೋದು. ಹಾಂ, ಅದು ಒಂದು ಹೊತ್ತಲ್ಲಿ ಒಂದು ಉಳಿಯಿತು. ಮಿಕ್ಸ್ ಮಾಡಲಿಕ್ಕೆ ನಾನು ಮತ್ತೆ ಇದು ಗುಜ್ಜೆ, ಇದು ಚಿಕನ್ ಮತ್ತೆ ಗುಜ್ಜೆ ಮತ್ತೆ ಚಿಕನ್, ಗುಜ್ಜೆ ಮತ್ತು ಚಿಕನ್. ಗುಜ್ಜೆನೆ ಕಾಣ್ತಾ ಉಂಟು. ಗುಜ್ಜೆ ಇಲ್ಲ ಇದರಲ್ಲಿ, ಕಡಿಮೆ ಚಿಕನ್ ಜಾಸ್ತಿ ಉಂಟು. ನಾನು ಫುಲ್ ಹಾಕಲಿಲ್ಲ, ಸ್ವಲ್ಪ ಹಾಕಿದ್ದು ಅಷ್ಟೇ. ಇದು ಗುಜ್ಜೆ ಚಿಕನ್ ಮಸಾಲ, ಚಿಕನ್ ಗುಜ್ಜೆ ಮಸಾಲ ಅಲ್ಲ. ನೋಡಿ 4 ಗುಜ್ಜೆ ಬಂತು, 1 ಚಿಕನ್. ಇದರಲ್ಲಿ ಉಂಟಾ ಚಿಕನೇ. ಈಗ ಉಂಟು ಚೆನ್ನಾಗಿದೆ, ನೀನು ಜಸ್ಟ್ ನೋಡು. ನೋಡ್ತೀನಿ. ಎಲ್ಲರೂ ಕೇಳ್ತಿದ್ರು ಆಂಟಿ ನಿಮ್ಗೆ ಎಂತ ಅಂತ, ನೀವು ಮೇಕಪ್ಗೆ ಏನ್ ಹಾಕ್ತೀರಂತ. ನಾನು ಮೇಕಪ್ಪೇ ಮಾಡಲ್ಲ ಅಲ್ಲ, ಅಲ್ಲ ಎಲ್ಲಿ ಉಂಟು. ಅದೇ ಕೆಲವರು ಕೇಳ್ತಿದ್ರು ಕಮೆಂಟ್ ಅಲ್ಲಿ. ಹೌದಾ, ನಾನು ಮೇಕಪ್ಪೇ ಮಾಡಲ್ಲ ಅಲ್ಲ. ನೀವು ಟೊಪ್ಪಿ ಎಲ್ಲ ಹಾಕಿದ್ರಿ ಅಲ್ಲ, ಟೊಪ್ಪಿ ಹಾಕಿದ್ರಿ ಅಲ್ಲ ಯಾವಾಗ ಆ ದಿನ. ಹೌದಾ, ಅದೇ ಓಕೆ, ಇವತ್ತಿದು ಕೆಲಸ ಮುಗಿಯುತ್ತೆ ಇವ್ರದ್ದು. ಫುಲ್ ಈಗ ಧೂಳಾಗಿದೆ. ಈಗ ಕ್ಲೀನ್ ಮಾಡಿ ಬೆಡ್ ಹಾಕಿ ಮಲಗಬೇಕು. ಇವತ್ತು ಬಾಗಿಲಿಲ್ಲ, ಬಾತ್ರೂಮ್ ಇದ್ದು. ಇಲ್ಲಿ ಬಾಗಿಲು ಎಲ್ಲ ಮಾಡಲಿಕ್ಕುಂಟು. ಹಾಗೂ ನಾವೆಂದರೆ ಅದು ಇನ್ನೊಂದು ಬಾಗಿಲು ಇಟ್ಟಿದೆ, ಅಂಥದ್ದು ಬೇಡ ಅಂತ ಹೇಳಿ ಬಾಗಿಲು ಇದ್ದದೇ ಗೊತ್ತಾಗಬಾರ್ದು, ಆ ರೀತಿ ಪದ್ಮ ಅವರು ಮಾಡ್ತಾರೆ ಇಲ್ಲಿ. ಹಾಗಾಗಿ ತೆಗೆದಿದ್ದಾರೆ. ಹಾಗೂ ಅಲ್ಲಿದ್ದೆಲ್ಲ ಬಾತ್ರೂಮ್ ಇದೆಲ್ಲ ಆಗಿರಲಿಲ್ಲ, ಕೆಳಗಡೆ ಅದೆಲ್ಲ ಆಗ್ತಾ ಉಂಟು ಇವಾಗ. ಹಾಗೂ ಗ್ಲಾಸ್ ಅದೆಲ್ಲ ಬರಲಿಕ್ಕುಂಟು. ಇಲ್ಲಿ ಕೂಡ ತಿಮ್ಮಿದು ಕಾಸ್ಮೆಟಿಕ್ ಇದ್ದೊಂದು ಬರಲಿಕ್ಕುಂಟು, ಕಬರ್ಟ್ ಮಿರರ್ ಪಕ್ಕದಲ್ಲಿ ಬರುತ್ತೆ. ಅದೆಲ್ಲ ಫಿಕ್ಸ್ ಮಾಡಲಿಕ್ಕುಂಟು. ಆವಾಗ ಇದು ಸ್ವಿಚ್ ಮೊದಲೇ ಹಾಕಿದ್ರು, ಅದನ್ನೀಗ ಶಿಫ್ಟ್ ಮಾಡಬೇಕು ನಾವು. ಅದೆಲ್ಲ ಕೆಲಸ ಆಗ್ತಾ ಉಂಟು. ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದಾಗಿ ಮಾಡುವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಮಗೆ ಪೋಡಿ ಮಾಡಿ ಕೊಡ್ತಿದ್ದಾರೆ. ಎಂತ ಸ್ಪೆಷಲ್ ಇವತ್ತು ಪೋಡಿ ಮಾಡ್ತಿದ್ದೀರಾ? ಹೌದು, ಯಾಕೆ? ಎಂತ ನಿಮಗೆ ಎಂತ ಮೋಟಿವೇಟ್ ಮಾಡಿದೆ ನಿಮಗೆ ನಮ್ಮ ಕತ್ತಿರ ಊಟ ಮಾಡಲಿಕ್ಕೆ? ಎಂತ ಮಾಡಿದ್ದು? ಎಂತ ಸ್ಪೆಷಲ್ ಇವತ್ತು? ಮತ್ತೆ ಪೋಡಿ ಮಾಡಿದ್ದು ಎಂತ ಸೈಜ್? ನೋಡಿ, ಗೊತ್ತಾಯ್ತಲ್ಲ, ಬಾಳೆಹಣ್ಣು ತಂದು ಇವರು ಪೋಡಿ ಮಾಡಿದ್ದು ಮಂಗಳೂರಿಂದ. ಕೆಳಗೆ ಹಾಕಿದ್ರು. ಓಕೆ, ಫಸ್ಟಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ಕಟ್ ಮಾಡಿ ತಗೊಳ್ತೀನಿ. ಆಮೇಲೆ ರೆಡಿ ಮಾಡಿಟ್ಟರೆ ಬೇಕನೇ ಮಾಡ್ಬೋದು. ಯಾಕಂದರೆ ಬೋಟಿ ಒಂದು ಸೈಡ್ ಬೇಯಿತು, ಇನ್ನು ಆಫ್ ಮಾಡಿದ್ದೀನಿ ಕುಕ್ಕರ್. ಆದರೆ ಸ್ವಲ್ಪ ಸಿಟಿ ಹೋಗ್ಬೇಕು, ಅದರ ಪ್ರೆಷರ್ ಹೋಗ್ಬೇಕಲ್ವ, ಅಷ್ಟು ತನಕ ಇದನ್ನೆಲ್ಲ ರೆಡಿ ಮಾಡಿಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಇವತ್ತು ಆಲೂಗೆಡ್ಡೆಯನ್ನು ಹಾಕ್ತಾ ಇದ್ದೀನಿ. ಆಲೂಗೆಡ್ಡೆ ಹಾಗೂ ಬೋಟಿ ಬೇಯುವಾಗ ಸ್ವಲ್ಪ ಬಟಾಣಿ ಕೂಡ ಹಾಕಿದ್ದೀನಿ ನಾನು. ಸ್ವಲ್ಪ ಗ್ರೇವಿ ತಿಕ್ಕಾಗಿ, ಅಂದರೆ ಸುಕ್ಕ ಮಾಡುವಾಗ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಅದು. ಆ ರೀತಿ ನಾವು ಮಾಡಿದರೆ ಏನಾದರೂ ಹಾಕಬೇಕು ಸ್ವಲ್ಪ, ಅವಾಗ ಚೆನ್ನಾಗಾಗತ್ತೆ. ತೆಂಗಿನೆಣ್ಣೆ ಹಾಕಿದ್ದೀನಿ, ಇವಾಗ ನೀರುಳ್ಳಿ ಹಾಕ್ತಾ ಇದ್ದೀನಿ. ಆಯ್ತಮ್ಮ ಸವಾರಿ? ಅದೇ ಮಾಡಿ ನೀವು.
ಓಕೆ, ಸಿಂಪಲ್ಲಾಗಿ ಮಟನ್ ಬೋಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆಲೂಗೆಡ್ಡೆ ಕೂಡ ಹಾಕ್ತೀನಿ. ನೀರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ಆಲೂಗೆಡ್ಡೆ ಹಾಗೂ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಹಾಗೂ ಸಿಂಪಲ್ ಮಸಾಲ ನೋಡಿ ನಾನು ತೆಗಿತಾ ಇದ್ದೀನಿ ಇಲ್ಲಿ. ಇಷ್ಟನ್ನು ಸ್ವಲ್ಪ ಎಲ್ಲ ಹಾಕಿ ಹುಡಿ ಮಾಡ್ತೀನಿ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಮಟನಿಗೆ ಕೂಡ ನಾನು ಸ್ವಲ್ಪ ಬಟಾಣಿ ಎಲ್ಲ ಹಾಕಿದ್ದೆ ಬೇಯಿಸುವಾಗ ಬೋಟಿಗೆ. ಹಾಗೆ ಅದು ಕೂಡ ಚೆನ್ನಾಗಿ ಬೆಂದಿದೆ. ಆಮೇಲೆ ಇದನ್ನು ಹಾಕಿ ಮಸಾಲ ಹಾಕ್ತೀನಿ ಅಷ್ಟೇ. ಮತ್ತು ಸ್ವಲ್ಪ ತೆಂಗಿನಕಾಯಿ ಕೂಡ ಸೇರಿಸ್ತೀನಿ. ಓಕೆ, ಇಲ್ಲಿ ನಾವು ಒಂದು ವಾಲ್ಪೇಪರ್ ಹಾಕಿದ್ವಿ, ಸ್ವಲ್ಪ ಚಾಂದ್ ರೀತಿ ಕಾಣ್ತಾ ಇತ್ತು. ಅದನ್ನು ತೆಗೆದು ಈಗ ಪೇಂಟಿಂಗ್ ಮಾಡಿಸ್ತಾ ಇದ್ವಿ. ಈಗ ಜಸ್ಟ್ ಒಂದು ಇದು ಮಾಡಿ ಹೋಗಿದ್ದಾರೆ. ಇದರ ಮೇಲೆ ಇನ್ನೂ ಕೂಡ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಬರುತ್ತೆ. ಫುಲ್ಲು ಎಂತ ಚಂದ್ರ ಮೂನ್ ರೀತಿ ಕಾಣಲಿಕ್ಕೆ. ಈಗ ಜಸ್ಟ್ ಸ್ವಲ್ಪ ಪೇಂಟಿಂಗ್ ಆಗಿದೆ ಅಷ್ಟೇ. ಇನ್ನು ನೋಡಬೇಕು ಎಂತ ಮಾಡ್ತಾರಂತ ಹೇಳಿ. ಹಾಗೆ ಓಕೆ, ಆಗ ನಾನು ಹೇಳಿದೆ ನೋಡಿ, ಇಲ್ಲಿ ಕಬಾಟ್ ಎಲ್ಲ ಬರುತ್ತೆ ಅಂತ ಹೇಳಿ. ಅದು ನೋಡಿ ಇಲ್ಲಿ ಈಗ ಇಟ್ಟಿದ್ದಾರೆ. ಇದನ್ನೆಲ್ಲ ಫಿಕ್ಸ್ ಮಾಡಲಿಕ್ಕೆ ಉಂಟು. ಇಲ್ಲಿ ಅವಳಿಗೆ ಕಾಸ್ಮೆಟಿಕ್ ಅದು ಎಲ್ಲ ಇಡಲಿಕ್ಕೆ ಇಲ್ಲೆಲ್ಲ ಆಗಬೇಕು. ಮತ್ತು ಇಲ್ಲೆಲ್ಲ ಚೇಂಜ್ ಆಗುತ್ತೆ ಫುಲ್ಲು. ಅದು ಒಂದೊಂದು ಆಗುವಾಗ ನಾನು ಶೇರ್ ಮಾಡ್ತೀನಿ. ಇವಾಗ ಸಂಜೆಗೆ ನೋಡಿ ಬರುವಾಗ ಇಷ್ಟು ಕೆಲಸ ಎಲ್ಲ ಆಗಿದೆ, ಅದನ್ನು ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ. ಹಾಗೆ ಇದು ಕಂಪ್ಲೀಟಾಗಿ ಅವತ್ತು ನಾನು ತೋರಿಸೋದಕ್ಕಿಂತ ಈ ರೂಮು ಮತ್ತು ಸುಮಾರು ಕಡೆ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಉಂಟು. ಯಾಕೆಂದರೆ ಅವತ್ತು ಅರ್ಜೆಂಟ್ ಎಷ್ಟು ಮೇಲಿಂದ ಆಗುತ್ತೆ ಅಷ್ಟು ಮಾತ್ರ ಮಾಡಿದ್ದು, ಕಂಪ್ಲೀಟಾಗಿ ಮಾಡಿರಲಿಲ್ಲ. ಇನ್ನು ಕೂಡ ಕೆಲಸ ಉಂಟು, ಬಾಕಿ ಸುಮಾರು ಆಗ್ತಾನೆ ಉಂಟು. ಆರಾಮದಲ್ಲಿ ಆಗಲಿ ಅಂತ ಹೇಳಿ, ಯಾವುದೇ ಅವಸರ ಇಲ್ಲದೆ ಮೇಲೆ ಮೇಲೆ. ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, ನಿಲ್ಲಲಿಕ್ಕೆ ಎಲ್ಲ ಕಷ್ಟ ಆಗುತ್ತೆ, ತುಂಬ ಡಿಸ್ಟರ್ಬ್ ಆಗುತ್ತೆ. ಆದರೆ ಏನು ಮಾಡೋದು, ನಮ್ಮನೆ ಕೆಲಸ ಅಲ್ವಾ, ಹಾಗೆ ಆಗಲಿ ಎಲ್ಲ ಕೆಲಸ. ಓಕೆ, ಇವತ್ತು ಫುಲ್ ಡೇ ನಾನು ನಿಮ್ಮ ಜೊತೆ ಇದ್ದೆ. ಏನೆಲ್ಲ ಆಗಿದೆ ಚೇಂಜಸ್ ಅದನ್ನು ತೋರಿಸ್ತಾ ಇರ್ತೀನಿ. ಡೈಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಹಾಗೂ ಏನೆಲ್ಲ ಯೂಸ್ ಮಾಡಿದೆ, ಏನಾದರೂ ನಿಮಗೆ ಮನೆ ಕಟ್ಟೋರು ಯೂಸ್ ಆಗೋದಾದರೆ ಆಗಲಿ ಅಂತ ಹೇಳಿ. ನೆಕ್ಸ್ಟ್ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ಅಮ್ಮನ ರೂಮಿಗೆ ನಾನು ಲೈಟಿಂಗ್ಸ್ ತಂದಿದ್ದು ತೋರಿಸಲಿಲ್ಲ, ಪ್ಯಾಕ್ ಉಂಟು. ಇಲ್ಲಿ ಹಾಕುವ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ಸೈಡ್ ಟೇಬಲ್ಗೆ ಹ್ಯಾಂಗಿಂಗ್ ಯಾವ ತೊಗೊಂಡು ಬಂದಿದ್ದೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.